ಇತ್ತ ಕಾವೇರಿಯಲ್ಲಿ ಸಿಎಂ ಸಿದ್ದು ಬ್ರೇಕ್ಫಾಸ್ಟ್ ಸಭೆ ನಡೀತಾ ಇದೆ. ಅತ್ತ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ವಾಸ್ತವ್ಯವನ್ನ ಹೂಡಿದ್ದಾರೆ. ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಕೈ ಉಸ್ತುವಾರಿ ಸುರ್ಜೇವಾಲಾ. ಎಲ್ಲವನ್ನ ಪ್ರತಿ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮವಾಗಿ ಸುರ್ಜೇವಾಲಾ ಗಮನಿಸ್ತಾ ಇದ್ದಾರೆ. ತಡರಾತ್ರಿ 1 ಗಂಟೆ ಕಾಲ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ರು ಸುರ್ಜೇವಾಲಾ. ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಪದತ್ಯಾಗದ ನಿರ್ಧಾರವನ್ನ ಸಿಎಂ ಘೋಷಿಸ್ತಾರಾ ಅಥವಾ ಬ್ರೇಕ್ಫಾಸ್ಟ್ ಬಳಿಕ ವಿದಾಯವನ್ನ ತಿಳಿಸ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಇದೆ. ಒಂದ್ ಕಡೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಸುರ್ಜೇವಾಲಾ ಅವರು. ಎಲ್ಲವನ್ನ ಅಲ್ಲಿಂದಾನೇ ಗಮನಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಏನೇನು ಆಗ್ತಾ ಇದೆ, ಪಕ್ಷದ ಚಟುವಟಿಕೆಗಳೇನು, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾವ ರೀತಿ ಇದೆ ಡೆವಲಪ್ಮೆಂಟ್ಸು, ಈ ಮೂಮೆಂಟ್ಸು, ಇದೆಲ್ಲವನ್ನ ಕೂಡ ಸುರ್ಜೇವಾಲಾ ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಪದತ್ಯಾಗದ ನಿರ್ಧಾರವನ್ನ ಘೋಷಿಸ್ತಾರೋ ಅಥವಾ ಬ್ರೇಕ್ಫಾಸ್ಟ್ ನಂತರ ವಿದಾಯವನ್ನ ತಿಳಿಸ್ತಾರಾ ಕಾದು ನೋಡಬೇಕು. ಯಾರನ್ನೇ ಕೇಳಿದ್ರು ಸದ್ಯಕ್ಕೆ ಒಂದೇ ಆನ್ಸರ್ ಬರ್ತಾ ಇರೋದು ಗೊತ್ತಿಲ್ಲ ಅಂತ. ನೋಡಿ, ಹೈಕಮಾಂಡ್ ಹೇಳದಂತೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯವರು ಹಲವಾರು ಬಾರಿ ಮಾಧ್ಯಮಗಳಿಗೂ ಹೇಳಿದ್ದಾರೆ. ವಿಧಾನಸಭೆಯಲ್ಲೂ ಹೇಳಿದ್ರು, ಅಧಿವೇಶನದ ಸಂದರ್ಭದಲ್ಲೂ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ, ನಮ್ಮ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ. ಹೈಕಮಾಂಡ್ ಬಿಡಿ ಅಂದರೆ ನಾನು ಬಿಡ್ತೀನಿ ಅಂತ ಹೇಳಿ ಸುದೀರ್ಘ ಸಭೆಯಲ್ಲಿ ಏನು ಹೈಕಮಾಂಡ್ ಹೇಳ್ತು ಹಾಗಾದ್ರೆ ಸಿಎಂಗೆ? ಮೇ 26ನೇ ತಾರೀಕು ನಡೆದಿರುವಂತಹ ಸಭೆಯ ಗುಟ್ಟು ಇವತ್ತು ರಟ್ಟಾಗತ್ತಾ? ಸಿಎಂ ಜೊತೆ 1-to-1 ಮಾತುಕತೆಯನ್ನ ರಾಹುಲ್ ಗಾಂಧಿ ನಡೆಸಿದ್ರು. ಸಿದ್ದರಾಮಯ್ಯ ಅವರಿಗೆ ಸುದೀರ್ಘ ರಾಜಕೀಯ ಭದ್ರತೆಯನ್ನ ಕಾಂಗ್ರೆಸ್ ಪಕ್ಷ ಒದಗಿಸ್ಕೊಟ್ಟಿತ್ತು ಮತ್ತು ಒದಗಿಸ್ಕೊಟ್ಟಿದೆ ಕೂಡ ಹೌದು. 19 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ನ ಅದ್ವಿತೀಯ ನಾಯಕತ್ವವನ್ನ ಸಿದ್ದರಾಮಯ್ಯ ಅವರು ತೋರಿಸಿದ್ರು. 2007ರಲ್ಲಿ ಪ್ರತಿಪಕ್ಷ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ ನೇಮಕ ಆಗ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬದಲಿಸಿ ಆ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಒದಗಿಸಿತ್ತು. 2008ರ ಚುನಾವಣೆ ಬಳಿಕವೂ ಮತ್ತೊಮ್ಮೆ ಪ್ರತಿಪಕ್ಷ ನಾಯಕತ್ವವನ್ನು ಪಡ್ಕೊಳ್ತಾರೆ ಅವರು. 2013ರಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿದ್ರು ಸಿಎಂ ಸಿದ್ದರಾಮಯ್ಯ. 2013ರಲ್ಲಿ 5 ವರ್ಷಗಳನ್ನ ಪೂರ್ಣಾವಧಿ ಸಿಎಂ ಆಗಿ ಕಂಪ್ಲೀಟ್ ಮಾಡಿದ್ರು. 2018ರಲ್ಲಿ ಸೋತ ಬಳಿಕ ಮತ್ತೆ 5 ವರ್ಷ ಅವರು ಪ್ರತಿಪಕ್ಷ ನಾಯಕನಾಗಿದ್ರು. 2023ರಲ್ಲಿ ಮತ್ತೆ ಕಾಂಗ್ರೆಸ್ 136 ಸ್ಥಾನಗಳ ಜಯಭೇರಿಯನ್ನ ಗಳಿಸಿದ ನಂತರ ಮತ್ತೆ ಸಿಎಂ ಆಗಿ ಪಟ್ಟವನ್ನ ಅಲಂಕರಿಸಿದ್ರು. ಸಿದ್ದರಾಮಯ್ಯ ಅವರಿಗೆ ಸುದೀರ್ಘ ಸ್ಥಾನಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ಹೈಕಮಾಂಡ್ ಮಾತಿಗೆ ಸಿದ್ದರಾಮಯ್ಯನವರು ಬದ್ಧರಾಗಿರುವಂತೆ ಕಾಣಿಸ್ತಾ ಇದೆ. ಆ ರಿಗಾರ್ಡ್ಸು ಸಿದ್ದರಾಮಯ್ಯನವರಿಗೆ ಇರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಯಾವಾಗಲೂ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದ್ರೆ ನಾನು ರಿಸೈನ್ ಮಾಡ್ತೀನಿ, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ. ಸಿಎಂ ಬದಲಾವಣೆಯ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಂಪನನೇ ಮೂಡಿಸ್ತಾ ಇದೆ. ಒಂದು ಕಡೆ ಶಾಸಕರ ಒತ್ತಡ, ಇನ್ನೊಂದು ಕಡೆ ಬೆಂಬಲಿಗರ ಆಕ್ರೋಶ. ಇದೆಲ್ಲದರಿಂದ ಕಾಂಗ್ರೆಸ್ನ ಹಿರಿಯ ನಾಯಕರು ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಎಲ್ಲರೂ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ವರಿಷ್ಠರ ಸಭೆ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸುರ್ಜೇವಾಲಾ ಅವರು ಕೂಡ ಎಂಟ್ರಿ ಕೊಟ್ಟು 1 ಗಂಟೆಗಳ ಕಾಲ, ಅಂದರೆ ನಿನ್ನೆ ರಾತ್ರಿ ಆಲ್ಮೋಸ್ಟ್ ತಡರಾತ್ರಿ 1 ಅವರ್ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನ ಸುರ್ಜೇವಾಲಾ ಅವರು ನಡೆಸಿದ್ದಾರೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಇವತ್ತೇ ಟಗರು ಅಂತ ಕರಿತಾ ಇದ್ವಿ ನಾವು ಸಿದ್ದರಾಮಯ್ಯನವರನ್ನ, ಆ ಟಗರಿನ ರಾಜ್ಯಭಾರ ಇವತ್ತು ಅಂತ್ಯ ಆಗುತ್ತಾ ಅಂತ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಪವರ್ ಟಿವಿ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದೆ. ನೋಡಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅಂದಾಗ ಒಂದು ರೀತಿಯಾದಂತಹ ಸೂತಕದ ವಾತಾವರಣ ಛಾಯೆ ಇದ್ದಂಗೆ, ಒಂಥರ ಸೂತಕದ ವಾತಾವರಣ ಇದ್ದಂಗೆ, ಎಲ್ಲ ಕಡೆ ಏನೋ ಒಂಥರ ಸೈಲೆನ್ಸ್ ಇದ್ದಂಗೆ. ಸೊ ಬ್ರೇಕ್ಫಾಸ್ಟ್ ನಡೀತಾ ಇದೆ, ಸುಮಾರು 10 ಗಂಟೆ 10 ಕಾಲ ಆಗಿದೆ.
11 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಚಿತ್ರಣ ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ವರಿಷ್ಠರ ಸಭೆ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ನೆನ್ನೆ ಕೂಡ ಸುರ್ಜೇವಾಲಾ ಬಂದಿದ್ರು, 1 ಅವರ್ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳಂತೂ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಐ ಹ್ಯಾವ್ ಡಿಸೈಡೆಡ್ ಟು ರಿಸೈನ್. ನಾನು ರೆಸಿಗ್ನೇಷನ್ ಕೊಡೋಕೆ ತಯಾರಿದ್ದೀನಿ, ಆದರೆ ಮುಂದಾಗುವಂಥ ಪರಿಣಾಮಗಳನ್ನು ನೀವು ಎದುರಿಸೋದಕ್ಕೆ ಸಿದ್ಧರಿರಬೇಕಾಗತ್ತೆ. ಸಚಿವರು ಶಾಸಕರು ಯಾರು ಕೂಡ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಉಪಹಾರ ಕೂಟದ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದಾರೆ. ಉಪಹಾರ ಕೂಟದಲ್ಲೇ ತಿಳಿಸ್ತಾರೋ ಅಥವಾ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸ್ತಾರೋ? ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೊರಗೆ ಬರುತ್ತೋ, ಇಲ್ಲ ಪರಮೇಶ್ವರ್ ಅವರ ಹೆಸರು ಹೊರಗೆ ಬರುತ್ತೋ, ಅಥವಾ ಯಾರನ್ನ ಸುದ್ದಿಗೋಷ್ಠಿಯಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ, ಅಥವಾ ಪ್ರಮುಖ ನಿರ್ಧಾರ ಮುಖ್ಯಮಂತ್ರಿಗಳ ರಾಜಕೀಯ ಜೀವನದ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಸಿಷನ್ ಅವರು ಉಪಹಾರದಲ್ಲಿರುವಾಗಲೇ ಹೊರಗಡೆ ಹೇಳ್ತಾರೋ? ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕಂತೂ ಕಾಂಗ್ರೆಸ್ನ ಎಲ್ಲರಲ್ಲೂ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲರಲ್ಲೂ ಒಂಥರ ಆತಂಕ, ಏನೋ ಒಂದು ರೀತಿಯಾದಂತಹ ಏನೇನು ನಡೀತಾ ಇದೆಯೋ, ಏನಾಗುತ್ತೋ, ಸಚಿವ ಸ್ಥಾನವನ್ನು ನಾವುಗಳು ಯಾರ್ಯಾರು ಸಚಿವ ಸ್ಥಾನ ಕಳ್ಕೊಳ್ತೀವೋ, ಯಾರ್ಯಾರಿಗೆ ಅದೃಷ್ಟ ಕುಲಾಯಿಸುತ್ತೋ ಗೊತ್ತಿಲ್ಲ. ಎಲ್ಲರೂ ಅವರದ್ದೇ ಆದಂಥ ಒಂದಷ್ಟು ಲೆಕ್ಕಾಚಾರಗಳಿರಲಿರ್ತಾರೆ. ಎಲ್ಲರೂ ಸಿದ್ದರಾಮಯ್ಯನವ್ರು ಕೆಳಗಿಳಿತಾರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರ್ಗಿಂತ ಹೆಚ್ಚಾಗಿ ಅವರವರ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಅವರವರ ಅಧಿಕಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಯಾರಿಗೆ ಸಚಿವ ಸ್ಥಾನದಿಂದ ಎಕ್ಸಿಟ್ ಸಿಗುತ್ತೋ ಅಥವಾ ಯಾರಿಗೆ ಎಂಟ್ರಿ ಸಿಗುತ್ತೋ ಸಚಿವ ಸ್ಥಾನಕ್ಕೆ ಗೊತ್ತಿಲ್ಲ. ಎಲ್ಲ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಮತ್ತು ಒಂದು ಮಾತಿಗೋಸ್ಕರ ಇಡೀ ಕಾಂಗ್ರೆಸ್ ಪಾಳಿಯ ಇವತ್ತು ಕಾಯ್ತಾ ಇದೆ. ಲೋಕಭವನದಲ್ಲೂ ಕೂಡ ಇವತ್ತು ಟೈಮಿಂಗ್ ಅನ್ನು ತಗೊಂಡಿದ್ದಾರೆ, ಅಂದರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ಲೋಕಭವನದಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆ ಸಮಯ ಕೊಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಸಿದ್ದರಾಮಯ್ಯನವರು ಇವತ್ತು ಅನ್ನುವಂಥ ಮಾಹಿತಿ ಇದೆ. ಈಗ ಆಲ್ರೆಡಿ ಸಂತೋಷ್ ಲಾಡ್ ಇರ್ಬೋದು, ಭೈರತಿ ಸುರೇಶು, ಜಾರ್ಜು, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಎಲ್ಲರೂ ಅಲ್ಲಿ ಸೇರ್ಕೊಂಡಿದ್ದಾರೆ. 3 ವರ್ಷಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಗೆ ವಿದಾಯವನ್ನ ಹೇಳಿದ್ದಾರಾ ಇವತ್ತು ಅಂತ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ. ಒಂದ್ ಕಡೆ ಅವರ ಅಭಿಮಾನಿಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳು ನಡೀತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ರಾಜನ ಜೊತೆಗೆ ಮಂತ್ರಿಗಳು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಸೈಲೆಂಟ್ ಫಾರ್ಮುಲಾವನ್ನ ಅನುಸರಿಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ನಂತರ ಸುದ್ದಿಗೋಷ್ಠಿಯನ್ನ ಸಿಎಂ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ದೆಹಲಿಯಿಂದ ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ವಾಪಸ್ಸಾದ್ರು. ಬಹಳ ಟೈಟ್ ಸೆಕ್ಯೂರಿಟಿ ಇತ್ತು ಅವರು ಬರುವಾಗ. ನೀವು ಗಮನಿಸಿದ್ರೆ ಸರ್ಕಾರಿ ಕಾರ್ ಬದಲು 5 ಕೋಟಿಯ ಬೆನ್ಸ್ ಕಾರ್ನಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಅವರ ಖಾಸಗಿ ಕಾರ್ ಅದು, ಖಾಸಗಿ ಜೀಪ್ನಲ್ಲಿ, ಬೆನ್ಸ್ ಜೀಪ್ನಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ನೇರವಾಗಿ ಸದಾಶಿವನಗರ ನಿವಾಸಕ್ಕೆ ಡಿ ಕೆ ಶಿ ಅವರು ಬರ್ತಾರೆ. ಎಐಸಿಸಿ ಅಧ್ಯಕ್ಷರ ಸಂದೇಶವನ್ನ ಹೊತ್ಕೊಂಡು ಬಂದಿದ್ರು ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ ಬರಬೇಕಾದ್ರೆ. ಖರ್ಗೆ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ರು. ಬೆಂಗಳೂರಿಗೆ ಬರೋಕ್ಕೂ ಮುನ್ನ ದೆಹಲಿಯಲ್ಲೇ ಖರ್ಗೆ ಅವರ ಜೊತೆಗೆ ಸುಮಾರು 1 ತಾಸು ಚರ್ಚೆಯನ್ನ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಬಹಳ ನಿಗೂಢವಾಗೇ ಇದೆ ಮತ್ತು ಕುತೂಹಲ ಮೂಡಿಸ್ತಾ ಇದೆ. ಡಿ ಕೆ ಸುರೇಶ್ ಕೂಡ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕೈ ಮುಗ್ದಿದ್ಬಿಟ್ರೆ ಬೇರೆ ಏನೋ ಮಾತಾಡಲಿಲ್ಲ. ಅವರು ಯಾವುದ್ರ ಬಗ್ಗೆ ಏನನ್ನು ಕೂಡ ರಿಯಾಕ್ಟ್ ಮಾಡಲಿಲ್ಲ ಡಿ ಕೆ ಸುರೇಶ್ ಕೂಡ. ಸೊ ಈಗ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆ. ಇವತ್ತೇ ರಾಜೀನಾಮೆ ಕೊಡ್ತಾರಾ ಅನ್ನೋದು ಗೊತ್ತಿಲ್ಲ, ಆದರೆ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆ ಅನ್ನೋದು ಮಾತ್ರ ಇವತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು. ಹೈಕಮಾಂಡ್ ಜೊತೆ 1-to-1 ಚರ್ಚೆ ಮಾಡಿದ್ದಾರೆ. ಪರಮೇಶ್ವರ್ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸಿಎಂ ಏನು ಹೇಳ್ತಾರ ನೋಡಬೇಕು, ಆಮೇಲೆ ಅದನ್ನೆಲ್ಲ ವಿಚಾರ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದರು. ಕೆಲವೊಂದಿಷ್ಟು ಹಿರಿಯ ಸಚಿವರುಗಳು ಮಾತಾಡಿದ್ ಬಿಟ್ರೆ ಮಿಕ್ತವ್ರು ಯಾರು ಏನು ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ಇನ್ನು ಇದೆಲ್ಲದರ ನಡುವೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜಕೀಯ ಜಟಾಪಟಿ ನಡುವೆನೂ ಕೂಡ ತ್ಯಾಗ ಬಲಿದಾನದ ಸಂಕೇತ ಈ ಪವಿತ್ರ ಹಬ್ಬ, ಸಮುದಾಯದ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವದ ಪ್ರೇರಣೆ ಅಂತ ಹೇಳಿ ಬಕ್ರೀದ್ ಹಬ್ಬಕ್ಕೆ ಶುಭಾಶಯವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಟ್ವೀಟ್ ಮಾಡೋದ್ರ ಮುಖಾಂತರ.
ಬಹಳಷ್ಟು ಡೆವಲಪ್ಮೆಂಟ್ಗಳ ಮಧ್ಯೆನೂ ಹಬ್ಬಕ್ಕೆ ವಿಶ್ ಮಾಡುವುದನ್ನು ಸಿಎಂ ಮರ್ತಿಲ್ಲ. ಇನ್ನು ಇವತ್ತು ಬೆಳಗ್ಗೆನೆ ಪರಮೇಶ್ವರ್ ಅವರ ನಿವಾಸಕ್ಕೆ